ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂರಕ್ಷಣೆ ವೆಬ್ಸೈಟಲ್ಲಿ ಬೆಳೆ ವಿಮೆ ಕ್ರಾಪ್ ಇನ್ಶೂರೆನ್ಸ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು samrakshane.karnataka.gov.in ವೆಬ್ಸೈಟನ್ನು ಓಪನ್ ಮಾಡಿ ಲಾಗಿನ್ ಮಾಡಿಕೊಳ್ಳಬೇಕು. ಲಾಗಿನ್ ಆದ ನಂತರ ನೋಡಿ ಈ ರೀತಿಯಾಗಿ ನಮಗೆ ಡ್ಯಾಶ್ಬೋರ್ಡ್ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಪ್ರಪೋಸಲ್ ಅಪ್ಲಿಕೇಶನ್ ಫಾರ್ಮ್ ಎಂಟ್ರಿ ಅಂತ ಇದೆ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಅಡಿಕೆ ಏನಾರ ಇದ್ದರೆ WBCIS ಈ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಬೇರೆ ಭತ್ತ ಮೆಕ್ಕೆಜೋಳ ಇದ್ದರೆ PMFBY ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅದರ್ ಹೋಬಳಿ ನೋಡಿ, ಇಲ್ಲಿ ಮೇಜರ್ ಮೀನ್ಸ್ ಇಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ ಪಾಣಿ ಇದ್ದರೆ ಮೇಜರ್ GP ಕ್ರಾಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹೋಬಳಿ ಲೆವೆಲ್ ಪಾಣಿ ಇದ್ದರೆ ಇಲ್ಲಿ ಅದರ್ ಹೋಬಳಿ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಕ್ರಾಪನ್ನು ಸೆಲೆಕ್ಟ್ ಮಾಡಿದ ನಂತರ ಜಿಲ್ಲೆ ತಾಲೂಕನ್ನು ಸೆಲೆಕ್ಟ್ ಮಾಡಿ ಇನ್ಶೂರೆನ್ಸ್ ಯೂನಿಟ್ ಹೋಬಳಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ಯಾವ ಬೆಳೆ ಇದೆ ಪಾಣಿಯಲ್ಲಿ ನೋಡಿಕೊಂಡು ಯಾವ ಬೆಳೆಯೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ರಾಪ್ ಅಂತ ಇದೆ ನೋಡಿ, ಬೆಳೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಮೆಕ್ಕೆಜೋಳ ಇರಿಗೇಷನ್ ಅಂತ ಇದೆ, ಪಾಣಿಯಲ್ಲಿ ನೋಡಿ ಕರೆಕ್ಟಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಕ್ರಾಪನ್ನು ಸೆಲೆಕ್ಟ್ ಆದ ಬಳಿಕ ನೋಡಿ ಇಲ್ಲಿ ಕೆಳಗಡೆ ಡಸ್ ಪ್ರಪೋಸರ್ ಹ್ಯಾವ್ ಆಧಾರ್ VID ನಂಬರ್ ಇದೆ ನೋಡಿ, ಇಲ್ಲಿ ಆಧಾರ್ ನಂಬರ್ ಹಾಕಿ ಗೆಟ್ ಆಧಾರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮತ್ತೊಂದು ಇಲ್ಲಿ ಪಾಣಿಯಲ್ಲಿ FID ಇಲ್ಲಿ ಕ್ರಿಯೇಟ್ ಆಗಿರಬೇಕು. ಕ್ರಿಯೇಟ್ ಆದರೆ ಇಲ್ಲಿ ನಮಗೆ ಶೋ ಆಗುತ್ತೆ FID ನಂಬರ್. ಇಲ್ಲಿ ನೇಮ್ ಆಫ್ ದಿ ಪ್ರಪೋಸರ್ ಆ್ಯಸ್ ಪರ್ ಆಧಾರ್ ಕಾರ್ಡಿನಲ್ಲಿ ಯಾವ ಥರ ಹೆಸರು ಇರುತ್ತೆ ಇಂಗ್ಲೀಷಲ್ಲಿ ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ FID ನಂಬರ್ ಕೂಡ ನಮಗೆ ಇಲ್ಲಿ ಬಂದಿದೆ. ಈ FID ನಂಬರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಂದು ಪಕ್ಷ ಈ ರೀತಿ FID ನಂಬರ್ ಬರ್ತಾ ಇಲ್ಲ ಅಂದರೆ ರೈತರಿಗೆ ಕೃಷಿ ಇಲಾಖೆಗೆ ಹೋಗಿ FID ನಂಬರ್ ಪಡೆಯಲು ಹೇಳಬೇಕಾಗುತ್ತೆ. ಪಾಣಿಗೆ FID ನಂಬರ್ ಲಿಂಕ್ ಆಗಿದರೆ ಆಟೋಮೆಟಿಕ್ಕಾಗಿ ಎಲ್ಲ ಇಲ್ಲಿ ಬಂದಿರುತ್ತೆ. ನಂತರ ನೋಡಿ ಇಲ್ಲಿ ಪ್ರಪೋಸರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುತ್ತೆ. ಇಲ್ಲಿ ಏನಾರು ಮಿಸ್ಟೇಕ್ ಆಗಿದರೆ ಡೇಟ್ ಆಫ್ ಬರ್ತ್ ಏನಾರು ತಪ್ಪಿದರೆ ಇಲ್ಲಿ ನಾವು ಕರೆಕ್ಷನ್ ಮಾಡಿ ಕರೆಕ್ಟಾದ ಆಧಾರ್ ಕಾರ್ಡ್ನಲ್ಲಿ ನೋಡಿಕೊಂಡು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಮೊಬೈಲ್ ನಂಬರ್ ಏನಾರು ತಪ್ಪಿದರೆ ಅದು ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಹಾಕಿ ಬ್ಯಾಂಕ್ ಟೈಪನ್ನು ಸೆಲೆಕ್ಟ್ ಮಾಡಿ ಬ್ರ್ಯಾಂಚ್ ನೇಮ್ ಸೆಲೆಕ್ಟ್ ಮಾಡಿ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಿದ ನಂತರ ಅಕೌಂಟ್ ನಂಬರ್ ಇಲ್ಲಿ ಮೇಲ್ಗಡೆ ಬಂದಿರುತ್ತೆ ನೋಡಿ, ಇಲ್ಲಿ ಸೇವಿಂಗ್ ಅಕೌಂಟ್ ನಂಬರ್ ಅಲ್ಲಿ ಕೂಡ ಏನಾರ ಮಿಸ್ಟೇಕ್ ಆಗಿ ತಪ್ಪಾಗಿ ಏನಾರ ಬಂದಿದ್ದರೆ ಅಕೌಂಟ್ ನಂಬರ್ ಅಲ್ಲಿ ಕೂಡ ನಾವು ಕರೆಕ್ಟಾಗಿ ರೈತರ ಬ್ಯಾಂಕ್ ಪಾಸ್ಬುಕ್ಕನ್ನು ನೋಡಿಕೊಂಡು ಕರೆಕ್ಟಾಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಫಾಲ್ಟಾಗಿ ಒಮ್ಮೆ ಬೇರೆ ಅಕೌಂಟ್ ನಂಬರ್ ಬಂದಿರುತ್ತೆ, ಅದನ್ನು ನೀವು ಗಮನವಿಟ್ಟು ನೋಡಿಕೊಂಡು ಕರೆಕ್ಟಾಗಿ ಪಾಸ್ಬುಕ್ ನೋಡಿಕೊಂಡು ಅಕೌಂಟ್ ನಂಬರ್ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಲಿಲ್ಲ ಅಂದರೆ ಡಿಫಾಲ್ಟಾಗಿ ಯಾವ್ದು ಬಂದಿರುತ್ತೆ ಅಕೌಂಟು ಅದೇ ಬಂದಿರುತ್ತೆ, ಹಳೆ ಅಕೌಂಟ್ ನಂಬರ್ ಏನಾರು ಇದ್ದರೆ ಅದೇ ಬಂದಿರುತ್ತೆ. ಆದ್ದರಿಂದ ಅವರ ಪ್ರೆಸೆಂಟ್ ಏನು ಪಾಸ್ಬುಕ್ ಇರುತ್ತೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಅಕೌಂಟ್ ನಂಬರ್ ಹಾಕಿ ಬ್ಯಾಂಕ್ ಟೈಪು ಬ್ಯಾಂಕ್ ನೇಮ್ ಮತ್ತು ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ನಂತರ ಪಿನ್ ಕೋಡ್ ಹಾಕಿ ನಂತರ ಇಲ್ಲಿ ಕೆಳಗಡೆ ಐ ಹಿಯರ್ ಬೈ ಅಂತ ಡಿಕ್ಲೇರೇಷನ್ ಇದೆ ನೋಡಿ, ಇದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸೇವ್ ಡೇಟಾ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ ಪ್ಲೀಸ್ ಸೆಲೆಕ್ಟ್ ಸರ್ವೆ ನಂಬರ್ ಬೈ ಸೆಲೆಕ್ಟಿಂಗ್ FID ಅಂತ ಇದೆ ನೋಡಿ, ಈ ಥರ ಬಂದರೆ ನಿಮಗೆ FID ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ವೆ ನಂಬರ್ ಇಲ್ಲಿ ಮೆನ್ಷನ್ ಆಗಿರುತ್ತೆ, ಆ ಸರ್ವೆ ನಂಬರನ್ನು ನೋಡಿಕೊಂಡು ಅದನ್ನು ಟಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ, FID ನಂಬರ್ ನಾವು ಕ್ಲಿಕ್ ಮಾಡಿದ ನಂತರ ಡೀಟೇಲ್ಸ್ ಬಂದಿರುತ್ತೆ. ಯಾವ ಪಾಣಿ ಮತ್ತು ಯಾವ ಸರ್ವೆ ನಂಬರ್ ಇದೆ ಅದು ನೋಡಿ, ಲಿಸ್ಟಲ್ಲಿ ಹಲವಾರು ಸರ್ವೆ ನಂಬರ್ ಬಂದಿರುತ್ತೆ. ಪ್ರೆಸೆಂಟ್ ಅವರು ಯಾವ ಪಾಣಿ ಕೊಟ್ಟಿರ್ತಾರೆ ಆ ಪಾಣಿ ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಅವರ ಹೆಸರು ಮತ್ತು ಇಲ್ಲಿ ಎಷ್ಟು ಎಕರೆ ಇದೆ ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ನಂತರ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ಲೋಸ್ ವಿಂಡೋ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಂತರ ಮತ್ತೆ ಸೇವ್ ಡೇಟಾ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ ಅಪ್ಲಿಕೇಶನ್ ಸೇವ್ ಸಕ್ಸಸ್ಫುಲಿ ಅಂತ ಬಂದಿದೆ, ಇಲ್ಲಿ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಈ ರೀತಿ ಬಂದ ನಂತರ ನೋಡಿ ಈಗ ಕೆಳಗಡೆ ಡೀಟೇಲ್ಸ್ ಬಂದಿರುತ್ತೆ. ಮತ್ತೊಮ್ಮೆ ಇಲ್ಲಿ ನಾವು ಸೆಲೆಕ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೇವ್ ಓನರ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇವಾಗ ನೋಡಿ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ. ಇಲ್ಲಿ ಪೇಮೆಂಟ್ ರೆಫರೆನ್ಸ್ ನಂಬರ್ ಏನಾರು ಒಂದು ಕೊಟ್ಟು ಇಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ರೆಫರೆನ್ಸ್ ನಂಬರ್ ಏನಾರು ಒಂದು ಕೊಟ್ಟು ನಂತರ ಇಲ್ಲಿ ಸೇವ್ ಫೈನಲ್ ಪ್ರಪೋಸಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫೈನಲ್ ಪ್ರಪೋಸಲ್ ಇಲ್ಲಿ ನೋಡಿ ಸೇವ್ ಆಗಿದೆ. ಸೇವ್ ಆದ ನಂತರ ನಾವಿಲ್ಲಿ ಪೇಮೆಂಟ್ ಮಾಡ್ಕೋಬೇಕು. ನಿಮ್ಮ CSC ವ್ಯಾಲೆಟಿನಲ್ಲಿ ಅಮೌಂಟ್ ಫಸ್ಟ್ ಇರಬೇಕು ನೋಡಿ, ಇಲ್ಲಿ ಮತ್ತೊಮ್ಮೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏರಿಯಾ ನೋಡಿ, ಇಲ್ಲಿ ಎಷ್ಟು ಎಕರೆ ಇದೆ ಎಕರೆ ಹಾಕಿ ಗುಂಟ ಹಾಕಿ ಇಲ್ಲಿ F ಗುಂಟ ಲಾಸ್ಟಿಗೆ 00 ಅಂತ ಹಾಕಬೇಕು. 1 ಎಕರೆ 17 ಗುಂಟೆ ಇದೆ. ಇಲ್ಲಿ ಪ್ರೀಮಿಯಂ ಮೇಲೆ ನಾವು ಕ್ಲಿಕ್ ಮಾಡಬೇಕು.
ನೋಡಿ ಸಮ್ ಇನ್ಶೂರ್ಡ್ ಇಲ್ಲಿ ಇಷ್ಟು ಒಂದಿದೆ, ಮತ್ತು ಪ್ರೀಮಿಯಂ ಅಮೌಂಟ್ ನೋಡಿ 743, ಇಲ್ಲಿ 1 ಎಕರೆ 17 ಗುಂಟೆಗೆ ಇಷ್ಟು ಅಮೌಂಟ್ ನಾವಿಲ್ಲಿ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ. ನಂತರ ಸೇವ್ ಕ್ರಾಪ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಿಮ್ಮ CSC ವ್ಯಾಲೆಟಿನಿಂದ ಇದು ಪೇಮೆಂಟ್ ಆಗುತ್ತೆ. ಸೇವ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೋಡಿ ಸೇವ್ ಫೈನಲ್ ಪ್ರಪೋಸಲ್ ಅಂತ ನಾವು ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ಪ್ರಪೋಸಲ್ ಸೇವ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇವಾಗ ನಾವು ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಪಾರ್ಷಿಯಲಿ ಫಿಲ್ಡ್ ಇದೆ ಮತ್ತು ಪ್ರಪೋಸಲ್ ಅಪ್ರೂವಲ್ ಇದೆ. ನೋಡಿ ಪ್ರಪೋಸಲ್ ಅಪ್ರೂವಲ್ ಮೇಲೆ ನಾವು ಕ್ಲಿಕ್ ಮಾಡಿ ಪೇಮೆಂಟ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಪ್ರಪೋಸಲ್ ನಂಬರ್ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದು ಪಕ್ಷ ಪಾಣಿಯಲ್ಲಿ ಬೇರೆ ಹೆಸರಿದೆ ಮತ್ತು ಆಧಾರ್ ಕಾರ್ಡಲ್ಲಿ ಬೇರೆ ಹೆಸರಿದ್ದರೆ ದ ಓನರ್ ನೇಮ್ ಇನ್ ಭೂಮಿ ಆ್ಯಂಡ್ ಪ್ರಪೋಸರ್ ನೇಮ್ ಆರ್ ಸೇಮ್ ಅಂತ ನಾವು ಸೆಲೆಕ್ಟ್ ಮಾಡಿ ಸೇವ್ ಮಾಡ್ಕೋಬೇಕು. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ವೆರಿಫಿಕೇಷನ್ ಚೆಕ್ ಲಿಸ್ಟ್ ಅಂತ ಇದೆ, ಆಲ್ ಮೇಲೆ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಎಂಟರ್ ರಿಮಾರ್ಕ್ಸ್ ಇದೆ ನೋಡಿ, ಏನಾರ ಒಂದು ಟೈಪ್ ಮಾಡಿ ಮೇಕ್ ಪೇಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದು ಡೈರೆಕ್ಟಾಗಿ CSC ವ್ಯಾಲೆಟಿಂದ ಪೇಮೆಂಟ್ ಆಗುತ್ತೆ. ಅದರಿಂದ ವ್ಯಾಲೆಟಲ್ಲಿ ಫಸ್ಟ್ ಅಮೌಂಟನ್ನು ಹಾಕಿಕೊಳ್ಳಿ. ಹಾಕಿದ ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ವ್ಯಾಲೆಟಲ್ಲಿ ಅಮೌಂಟ್ ಇಲ್ಲ ಅಂದರೆ ಮತ್ತು ಎರರ್ ಬರುತ್ತೆ. ಆದ್ದರಿಂದ ಫಸ್ಟ್ ವ್ಯಾಲೆಟಲ್ಲಿ ಅಮೌಂಟ್ ಹಾಕಿಕೊಂಡು ನಂತರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಅಕ್ನಾಲೇಜ್ಮೆಂಟ್ ಕೂಡ ಇಲ್ಲಿ ಜನ್ರೇಟ್ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅಕ್ನಾಲೇಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿಕೊಳ್ಳಬಹುದು. ಒಂದು ಪಕ್ಷ ಇದು ಎರರ್ ಏನಾರು ಬಂದರೆ ಸರ್ವರ್ ಇಶ್ಯೂ ಇದ್ದರೆ ರೀಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಪೋಸಲ್ ನಂಬರ್ ಹಾಕಿದರೆ ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ನಾವು ನೋಡಿ ಬೆಳೆ ವಿಮೆಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ನೋಡಿ ರೀಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಅಕ್ನಾಲೇಜ್ಮೆಂಟ್ ನಂಬರ್ ನಿಮಗೆ ಒಂದು ಪಕ್ಷ ಸರ್ವರ್ ಇಶ್ಯೂ ಇದು ಬರಲಿಲ್ಲ ಅಂದರೆ ಪ್ರಪೋಸಲ್ ನಂಬರ್ ಹಾಕಿ ನೀವು ಪ್ರಿಂಟನ್ನು ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.